ನಮಸ್ಕಾರ. ಕೆಲವು ಜನ ನಮ್ಮ ಬಗ್ಗೆ ಸಕಾರಾತ್ಮಕವಾಗಿ ನೋಡೋದೇ ಇಲ್ಲ, ನಮ್ಮ ಬಗ್ಗೆ ನಕಾರಾತ್ಮಕವಾಗಿಯೇ ನೋಡ್ತಾರೆ. ಆಮೇಲೆ ಕೆಲವೊಂದ್ಸಲ ನಾವು ಅಂದ್ಕೊಂಬಿಟ್ಟಿದ್ದೀವಿ ನಾವು ನಕಾರಾತ್ಮಕವಾಗೇ ಕಾಣಿಸ್ತಾ ಇದ್ದೀವಿ, ಯಾಕೆ ಇವ್ರಿಗೆ ಸಕಾರಾತ್ಮಕವಾಗಿ ಕಾಣಿಸ್ತಾ ಇಲ್ಲ. ಯಾವಾಗಲೂ ನಾವು ನಕಾರಾತ್ಮಕವಾಗಿ ನಮ್ಮನ್ನು ಗುರ್ತಿಸ್ಕೋತೀವಲ್ಲ, ಅಥವಾ ನಮ್ಮನ್ನು ಗುರ್ತಿಸ್ತಾರಲ್ಲ, ಅದು ಯಾಕೆ ಈ ಥರ ಆಗತ್ತೆ? ನೀವು ಗಮನಿಸಿ, ನಮಗೆ ಯಾವಾಗ ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಇರುತ್ತೆ ಅಂತ, ನಾವು ಒಬ್ಬರೇ ಇದ್ದಾಗ ಅವ್ರಿಗೆ ಸಾಮಾನ್ಯವಾಗಿ ನಕಾರಾತ್ಮಕ ಆಲೋಚನೆಗಳು ಬರ್ತದೆ, ಏನೇನೋ ಬೇಡದಿರೋ ಆಲೋಚನೆಗಳು ಬರ್ತದೆ. ಕೆಲವೊಂದು ಸಾರಿ ಒಂಟಿಯಾಗಿದ್ದಾಗ ಸಕಾರಾತ್ಮಕ ಆಲೋಚನೆ ಬರೋದು ಅದು ಒಂದು ಕಡೆ, ಆದರೆ ಹೆಚ್ಚಾಗಿ ಒಂಟಿತನ ಅಂತ ಅನುಭವಕ್ಕೆ ಬಂದಾಗ ನನಗೆ ನಕಾರಾತ್ಮಕ ಹೆಚ್ಚಾಗತ್ತೆ. ಯಾಕೆ ಆ ಒಂಟಿತನ, ಆ ಒಂಟಿಯಾಗಿರಬೇಕು ಅಂತ ಯಾಕೆ ಅನಿಸುತ್ತೆ? ನನಗೆ ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವನು ನನ್ನ ಬಗ್ಗೆ ಹಾಗೆ ಮಾತಾಡ್ತಾನೆ, ಇವನು ನನ್ನ ಬಗ್ಗೆ ಹೀಗೆ ಮಾತಾಡ್ತಾನೆ. ಅವ್ರು ಏನೇ ಮಾತಾಡಿದ್ರು ಕೆಲವೊಂದ್ಸಲಿ ನಾವೇ ನಕಾರಾತ್ಮಕವಾಗಿ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸಲಿ ನಿಜವಾಗ್ಲೂ ಅವರೇ ನಕಾರಾತ್ಮಕವಾಗಿ ನಮ್ಮ ಬಗ್ಗೆ ತಿಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಆವಾಗ ನಮಗೆ ಆ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಕಡೆಗೆ ನಮ್ಮ ಆಲೋಚನೆಗಳನ್ನು, ಭಾವನೆಗಳನ್ನು, ನಮ್ಮ ನಡವಳಿಕೆಗಳನ್ನ ಇಟ್ಕೋಬೇಕು ಅಂದರೆ ನಾವು ಯಾವಾಗಲೂ ಎಂಗೇಜ್ ಆಗಿರಬೇಕು. ಆವಾಗ ನಮ್ಮದೇ ಆದಂಥ ಒಂದು ಕೆಲಸ ಇಟ್ಕೋಬೇಕು, ನಮ್ಮದೇ ಆದಂಥ ಒಂದು ಗುರಿ ಇಟ್ಕೋಬೇಕು. ಅಂಥ ಸಂದರ್ಭದಲ್ಲಿ ಈ ಸಮಸ್ಯೆಯಿಂದ ಆಚೆಗೆ ಬರಬಹುದು. ಓಕೆ, ಒಂದು ಒಳ್ಳೆ ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ಇದೇ ಥರ ನನಗೆ ಯಾವಾಗಲೂ ಕೆಟ್ಟದೇ ಆಗ್ತಾ ಇದೆ, ನನ್ನ ಜೀವನ ಒಂಚೂರು ಚೆನ್ನಾಗಿಲ್ಲ, ನಾನು ನಂಬಿದ ಹೆಂಡ್ತಿನೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಳೆ, ನನ್ನ ತಂದೆ ತಾಯಿ ಅಕ್ಕ ತಂಗಿ ನನ್ನ ಸ್ನೇಹಿತರು ಅವ್ರು ಕಂಡ್ರೆ ನನಗೆ ಆಗೋದಿಲ್ಲ ಅನ್ನೋ ಥರ ನನ್ನ ಮನಸ್ಸಿಗೆ ಬಂದುಬಿಟ್ಟಿದೆ. ಅವ್ರು ಯಾರೂ ಸರಿ ಇಲ್ಲ, ನಾನು ಇವ್ರುಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೀನಲ್ಲ, ನಾನೂ ಸರಿ ಇಲ್ಲ ಅಂತ ಹೇಳಿ ಅವನೊಂದು ನಿರ್ಧಾರಕ್ಕೆ ಬರ್ತಾನೆ. ಅದೇನು ನಿರ್ಧಾರ ಗೊತ್ತಾ? ನಾನು ಸಾಯಬೇಕು ಅಂತ. ಆತ ಆಯ್ಕೆ ಮಾಡ್ಕೊಳ್ಳೋ ಜಾಗ ಒಂದು ಎತ್ತರವಾದ ಬೆಟ್ಟ. ಆ ಬೆಟ್ಟದ ತುದಿಯಲ್ಲಿ ಹೋಗಿ ಅಲ್ಲಿಂದ ಹಾರಿ ನನ್ನ ಪ್ರಾಣ ಕಳ್ಕೊಳ್ಳೋಣ ಅಂತ ಹೋಗಿ ಅಲ್ಲಿ ನಿಂತಿರ್ತಾನೆ ಆ ಬೆಟ್ಟದ ಮೇಲೆ. ಆವಾಗ ಒಬ್ಬ ಯೋಗಿ ಬರ್ತಾನೆ. ಆ ಯೋಗಿ ಹೇಳ್ತಾನೆ, ಯಾಕಪ್ಪ ಒಂಟಿಯಾಗಿ ಈ ಬೆಟ್ಟದ ಮೇಲೆ ಬಂದು ನಿಂತಿದ್ಯಾ ಅಂತ. ಅವಾಗ ಆತ ಹೇಳ್ತಾನೆ ಅವನ ಕಥೆಯನ್ನು, ಹೀಗಾಗಿ ನನಗೆ ಈ ಬದುಕು ಬೇಡ ಅಂತ ಅನ್ನಿಸ್ಬಿಟ್ಟಿದೆ, ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ದಯವಿಟ್ಟು ನನ್ನ ತಡಿಬೇಡಿ, ನನಗೆ ಈ ಜೀವನ ಬೇಡ, ನಾನು ಸಾಯಬೇಕು ಅಂತ ಹೇಳ್ತಾನೆ. ಆವಾಗ ಯೋಗಿ ಹೇಳ್ತಾರೆ, ಆಯಿತು ನೀನು ಸಾಯುವಂತೆ, ನನ್ನ ಜೊತೆಗೆ ಬಾ, ನಾನೊಂದು ಕೆಲಸ ಹೇಳ್ತೀನಿ ಅದನ್ನು ಮಾಡು, ಅದಾದ ನಂತರ ನೀನು ಸಾಯಬೇಕು ಬದುಕಬೇಕು ಅಂತ ನೀನೇ ನಿರ್ಧಾರ ಮಾಡುವಂತೆ ಅಂತ ಹೇಳಿ ಅದನ್ನು ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡೋಗಿ ಹೇಳ್ತಾರೆ, ನೋಡು ನಾನೀಗ ಒಂದು ಗುರ್ತನ ಮಾಡಿ ಹೋಗ್ತೀನಿ, ಈ ಜಾಗದಲ್ಲಿ ಹಳ್ಳ ಮಾಡು, ಒಂದಷ್ಟು ಅಡಿ ಹಳ್ಳ ತೆಗೆದ ನಂತರ ನಿನಗೆ ಒಂದು ವಜ್ರ ಸಿಗುತ್ತೆ. ಆ ವಜ್ರ ಸಾಮಾನ್ಯ ವಜ್ರ ಅಲ್ಲ, ನಿನ್ನ ಜೀವನವನ್ನೇ ಬದಲಾಯಿಸುವಂಥ ವಜ್ರ. ನನ್ನ ದಿವ್ಯ ದೃಷ್ಟಿಯಲ್ಲಿ ಇಲ್ಲಿ ಒಂದು ಶಕ್ತಿಶಾಲಿಯನ್ನು ಹೊಂದಿರೋ ಒಂದು ವಜ್ರ ಇದೆ ಅಂತ ನಾನು ಕಂಡುಕೊಂಡಿದ್ದೀನಿ. ಇದನ್ನು ನೀನು ತೆಗೆದಿಟ್ಕೋ, ನಿನಗೆ ಒಳ್ಳೇದಾಗ್ಬೋದು. ಈ ಹಳ್ಳ ತೋಡ್ತೀಯಲ್ಲ, ಈ ತೋಡಿದ ನಂತರ ನಿನಗೆ ಆ ವಜ್ರ ಸಿಗುತ್ತಲ್ಲ, ಅದನ್ನು ತಗೊಂಡು ನನ್ನ ಬಳ್ಳಿಗೆ ಬಾ, ಅದಾದ ನಂತರ ನಾನು ಸಾಯಬೇಕು ಬೇಡ ಅಂತ ನಿರ್ಧರಿಸುವಂತೆ ಅಂತ ಹೇಳಿ ಆ ಯೋಗಿ ಹೊರಟ್ಬಿಡ್ತಾರೆ. ಆತ ಹೋಗಿ ಮನೆಗೆ ಆರೆ ಗುದ್ಲಿ ಎಲ್ಲನೂ ಎತ್ಕೊಂಡು ಬಂದು ಅಗಿಯೋದಕ್ಕೆ ಶುರು ಮಾಡ್ತಾನೆ. ಅಗಿತಾನೆ 1 ಅಡಿ, 5 ಅಡಿ, 10 ಅಡಿ, 15 ಅಡಿ, ಹಂಗೆ ಒಂದು 20-25 ಅಡಿ ಅಗಿತಾ ಇದ್ದಾಗೆ ವಜ್ರ ಸಿಕ್ಬಿಡತ್ತೆ. ಹೊಳಿತಾ ಇದೆ, ಇದೇ ಇರಬೇಕು ಆ ವಜ್ರ ಅಂತ ಹೇಳಿ ಆ ವಜ್ರದ ಕಲ್ಲನ್ನು ಎತ್ಕೊಂಡು ಆತ ಆ ಯೋಗಿ ಹತ್ರ ಹೋಗ್ತಾನೆ. ಹೋಗಿ ಹೇಳ್ತಾನೆ, ತಗೊಳ್ಳಿ ಈ ವಜ್ರ, ನೀವು ಹೇಳಿದ ಹಾಗೆ ನಾನು ಅಗೆದು ತಂದಿದ್ದೀನಿ, ತೆಗೆದುಕೊಳ್ಳಿ ಈ ವಜ್ರವನ್ನು ಅಂತ. ಅವರು ಯೋಗಿಗಳು ಕೇಳ್ತಾರೆ, ಎಷ್ಟು ದಿನ ತಗೊಂಡಿದ್ದೇನೆ ಅಗಿಯೋದಕ್ಕೆ? ತಗೊಂಡೆ ಒಂದು 4-5 ದಿನಗಳನ್ನ ತಗೊಂಡಿದ್ದೇನೆ ಅಗಿಯೋದಕ್ಕೆ, ತುಂಬ ಕಷ್ಟ ಆಯಿತು, ಆದರೂ ನಾನು ಬಿಡಲಿಲ್ಲ, ನಾನು ಅಗಿತಾನೇ ಇದ್ದೆ, ಕೊನೆಗೆ ನನಗೆ ಈ ವಜ್ರ ಸಿಕ್ಬಿಡ್ತು ಅಂತ. ಆ ಯೋಗಿಗಳು ಕೇಳ್ತಾರೆ, ಅದೇನು ನಿನ್ನ ಹಣೆ ಹತ್ರ ಗಾಯ, ಅದೇನು ನಿನ್ನ ಭುಜದ ಮೇಲೆ ಗಾಯ, ಅದೇನು ನಿನ್ನ ಕೈಯಲ್ಲಿ ತರ್ಚು ಗಾಯಗಳು, ಇದೇನು ಮುಖ ಎಲ್ಲ ಕೆಮ್ಮಣ್ಣಾಗಿದೆ ಅಂತ ಕೇಳಿದಾಗ ಆತ ಹೇಳ್ತಾನೆ, ಹಳ್ಳ ತೆಗೆಯುವಾಗ ಈ ಗಾಯಗಳಾಗಿರಬೇಕು, ನಾನು ನೋಡಿ ಇದನ್ನು ಗಮನಿಸೇ ಇಲ್ಲ ಅಂತ. ಆಗ ಯೋಗಿ ಹೇಳ್ತಾರೆ, ನೋಡು ನಿನ್ನ ಗುರಿ ಈ ವಜ್ರವನ್ನು ತೆಗೆಯೋದಾಗಿತ್ತು. ಆ ಸಂದರ್ಭದಲ್ಲಿ ನಿನ್ನ ತಲೆಯ ಮೇಲೆ
ಕಲ್ಲುಗಳು, ಮಣ್ಣಿನ ಹಿಂಟೆಗಳು, ಧೂಳು ಇವೆಲ್ಲ ಬೀಳೋದು ಸಹಜ. ಆದರೆ ಇದು ಯಾವುದು ನಿನ್ನ ಅರಿವಿಗೆ ಬರಲೇ ಇಲ್ಲ ನೋಡು. ಕೊನೆಗೂ ನೀನು ಅಂದ್ಕೊಂಡಿದ್ದಂಥ ಆ ವಜ್ರವನ್ನು ತಗೊಬಂದ್ಬಿಟ್ಟೆ. ಕರೆಕ್ಟ್ ಅಲ್ಲ? ಹಾಗೆ ನಮ್ಮ ಜೀವನದಲ್ಲಿ ನಮ್ದು ಏನಾದ್ರು ಒಂದು ಗುರಿನ ಇಟ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರೋ ಏನೋ ಹೇಳ್ತಾರೆ, ಅವ್ರು ನನ್ನ ನೋವು ಮಾಡ್ತಾರೆ, ನನಗೆ ಕಷ್ಟ ಕೊಡ್ತಾರೆ ಅಂತ ಅಂತಿದ್ದೀವಿ ಅಂದರೆ ನಮ್ಮ ಗಮನ ಅವರ ಆಡುವ ಮಾತುಗಳು, ನಡವಳಿಕೆಗಳ ಮೇಲೆ ಇರುತ್ತೆ, ನಮ್ಮ ಗುರಿ ಕಡೆ ಇರೋದಿಲ್ಲ. ಸೊ ಯಾವಾಗ ನಾವು ನಮ್ಮ ಗಮನವನ್ನು ಸಂಪೂರ್ಣವಾಗಿ ಗುರಿ ಕಡೆಗೆ ಇಡ್ತೀವಿ, ಹಾಗೆ ಇನ್ನೊಬ್ಬರ ಮಾತು, ಹೇಳಿಕೆ ಇವೆಲ್ಲ ನಮ್ಗೆ ಕೇಳಿಸೋದಿಲ್ಲ. ಸೊ ಇವತ್ತಿಂದ ನಾವು ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಮಗೆ ಈ ಎಲ್ಲ ಸಮಸ್ಯೆಗಳಿಂದ ಆಚೆಗೆ ಬರ್ಬೋದು. ಇನ್ಮೇಲಿಂದ ನನ್ನದೇ ಆದಂಥ ಗುರಿ, ಕನಸನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ, ಏನು ಮಾಡ್ಬೋದು ಅಂತ ನಾನು ಇವತ್ತಿಂದ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅಂತ ನಿರ್ಧಾರವನ್ನು ಮಾಡಿ ನಿಮಗೆ ಸಕಾರಾತ್ಮಕ ಅನ್ನೋ ಆಲೋಚನೆ ನಿಮ್ಮಲ್ಲಿ ಯಾವಾಗಲೂ ಉಳಿಯೋದಕ್ಕೆ ಆ ಎಂಗೇಜ್ ಆಗಿರ್ತಿರಲ್ಲ ಕೆಲಸ, ಅದು ಸರಿ ಮಾಡುತ್ತೆ. ಇಷ್ಟೊತ್ತರೆಗೂ ನನ್ನ ಉದ್ದೇಶ ಇದ್ದಿದ್ದು ನಕಾರಾತ್ಮಕ ಮನಸ್ಥಿತಿಯಿಂದ ಸಕಾರಾತ್ಮಕ ಮನಸ್ಥಿತಿಗೆ ತರುವ ಒಂದು ಸಣ್ಣ ಪ್ರಯತ್ನ ಇದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮೋಟಿವೇಶನ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.